ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 13 ನಕ್ಷೆಗಳ ಪರಿಚಯ ಅನ್ನೋ ಪಾಠದ ಅಭ್ಯಾಸ 13.1ರ ಲೆಕ್ಕ 5, 6 ಮತ್ತು 7ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 5ನೇ ಲೆಕ್ಕ ರೇಖಾ ನಕ್ಷೆಗಳನ್ನು ಎಳೆಯಲು ಕೆಳಗಿನ ಕೋಷ್ಟಕಗಳನ್ನು ಬಳಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಲೆಕ್ಕ, ಒಂದು ಪರ್ವತ ಪ್ರದೇಶದ ನಗರವು ಬೇರೆ ಬೇರೆ ವರ್ಷಗಳಲ್ಲಿ ಅತ್ಯಧಿಕ ಹಿಮಪಾತವನ್ನು ಹೊಂದಿದ ದಿನಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ವರ್ಷ ಮತ್ತು ದಿನಗಳು ಕೊಟ್ಟಿದ್ದಾರೆ. 2003, 2004, 2005, 2006 ದಿನಗಳು 8, 10, 5, 12. ಈಗ ಫಸ್ಟ್ ನಾವು ಗ್ರಾಫಲ್ಲಿ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಗ್ರಾಫನ್ನು ಇಲ್ಲೇ ತೆಗೆದುಕೊಳ್ತೀನಿ. ಗ್ರಾಫು ಈಗ ಎಕ್ಸ್ ಅಕ್ಷವನ್ನು ತೆಗೆದುಕೊಳ್ಳೋಣ. ಎಕ್ಸ್ ಅಕ್ಷ ತೆಗೆದುಕೊಳ್ತೀನಿ. ನೋಡಿ, ಎಕ್ಸ್ ಅಕ್ಷ, ಇದು ಎಕ್ಸ್ ಅಕ್ಷ. ನೆಕ್ಸ್ಟ್ ಅದೇ ರೀತಿ ವೈ ಅಕ್ಷನೂ ಸಹ ಬರ್ಕೊಳ್ತೀನಿ. ನೋಡಿ, ಇದು ವೈ ಅಕ್ಷ, ಇದು ವೈ ಅಕ್ಷ. ಸ್ಕೇಲ್ ನಂತರ ನಾನು ಹೇಳ್ತೀನಿ. ಈಗ ಫಸ್ಟು ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಏನು ಬರ್ಕೊಳ್ಳೋಣ, ವರ್ಷಗಳನ್ನು ಬರ್ಕೊಂಬಿಡೋಣ. ಎಕ್ಸ್ ಅಕ್ಷದಲ್ಲಿ ವರ್ಷಗಳು. ನೆಕ್ಸ್ಟ್ ವೈ ಅಕ್ಷದಲ್ಲಿ ಏನು ಬರ್ಕೊಳ್ಳೋಣ, ದಿನಗಳು ಬರ್ಕೊಳ್ಳೋಣ. ವೈ ಅಕ್ಷದಲ್ಲಿ ದಿನಗಳು. ಈಗ ಇಲ್ಲಿ ನಾನು ಗುರ್ತು ಮಾಡೋಣ. ಏನು ಅಂತಂದರೆ ನೋಡಿ, ಇದು 2003ನೇ ವರ್ಷ, 2004ನೇ ವರ್ಷ, 2005ನೇ ವರ್ಷ, ಇದು 2006ನೇ ವರ್ಷ. ಇಲ್ಲೂ ಸಹ ನಾನು ಏನು ಮಾಡ್ತೀನಿ, ಒಂದು ಏನು ಸೆಂಟಿಮೀಟ್ರಿಗೆ ನಾನು 2 ಅಂತ ತೆಗೆದುಕೊಳ್ತೀನಿ. ಏನು 2 ದಿನಗಳು ಅಂತ ತೆಗೆದುಕೊಳ್ತೀನಿ. ಸೊ ಅಲ್ಲಿಗೆ ಇದು 2, ಇದು 4, ಇದು 6, ಇದು 8, 10, 12, 14. ಸಾಲ್ಕು 14, ಕಾರಣ ಇರೋದೇ 12 ಇದೆ. ಇಲ್ಲಿ ವರ್ಷಗಳನ್ನು ಬರ್ಕೊಳ್ತೀನಿ. ಅದೇ ರೀತಿ ನಾನು ಈಗ ನೋಡಿ, 2003ನೇ ವರ್ಷದಲ್ಲಿ ಎಷ್ಟಿದೆ, 8 ದಿನಗಳಿದೆ. ಹಾಗಾಗಿ 2003 ಅದರ ಮೇಲ್ಗಡೆ ತೆಗೆದುಕೊಂಡ್ರೆ 8 ದಿನ. ಇದು ಈ ಬಿಂದು, ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಹೌದಾ, 2003ರಲ್ಲಿ 8 ದಿನ. ನೆಕ್ಸ್ಟ್ 2004ರಲ್ಲಿ ಎಷ್ಟಿದೆ, 10 ದಿನ. ಸೊ ನೋಡಿ, 10 ದಿನ ಎಲ್ಲಿ ಬರುತ್ತೆ, 2004ರಲ್ಲಿ ಇಲ್ಲಿ ಬರುತ್ತೆ. 2004ರಲ್ಲಿ 10 ದಿನ. ನೆಕ್ಸ್ಟ್ 2005ರಲ್ಲಿ ನೋಡಿ, 2005 ಇಲ್ಲಿ ಬರುತ್ತೆ. ಎಷ್ಟಂತೆ, 5 ದಿನ. 5 ದಿನ ಅಂತಂದರೆ ನೋಡಿ, ಇದು 4 ಮತ್ತು 6, ಇದರಲ್ಲಿ ನಡುವೆ ಏನಿದೆ 5 ಇಲ್ಲಿ ಬರುತ್ತೆ. 2005. ನೆಕ್ಸ್ಟ್ 2006, 2006ರಲ್ಲಿ ಎಷ್ಟಿದೆ, 12 ಇದೆ. ಸೊ 12 ಅಂತಂದರೆ ಎಲ್ಲಿ ಬರುತ್ತೆ, 2006ರಲ್ಲಿ ನೋಡಿ 12 ಇಲ್ಲಿ ಬರುತ್ತೆ. ಸೊ ಇದು 2006. ಇದು ಈಗ ಏನು ನಾವು ಪಾಯಿಂಟನ್ನು ಗುರ್ತು ಮಾಡಿದ್ವಿ. ಇದಕ್ಕೆ ನಾನು ಒಂದು ರೇಖೆಯನ್ನು ಸ್ಕೇಲ್ನ ಸಹಾಯದಿಂದನೇ ಎಳಿಬೇಕು. ನೋಡಿ, ನಾನು ಸ್ಕೇಲ್ನ ಸಹಾಯದಿಂದ ರೇಖೆಯನ್ನು ಎಳಿತೀನಿ. ಎಳೆದಾದ ನಂತರ ಇಲ್ಲಿಗೆ ಗ್ರಾಫ್ ಮುಗಿಯುತ್ತೆ. ಇದರ ನಾವು ಸ್ಕೇಲನ್ನು ಇಲ್ಲೇ ಬರ್ಕೊಳ್ಳೋಣ. ಸ್ಕೇಲ್ ಅಥವಾ ಅಳತೆ ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ವರ್ಷ ಅಂತ. ಹೌದಾ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ವರ್ಷ ಅಂತ. ನೆಕ್ಸ್ಟ್ ವೈ ಅಕ್ಷದಲ್ಲಿ ನೆಕ್ಸ್ಟ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ದಿನಗಳು ಅಂತ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ದಿನಗಳು ಅಂತ. ಸೊ ಇದು ಸ್ಕೇಲು. ಇಲ್ಲಿಗೆ 1ನೇ ಲೆಕ್ಕ ಮುಗಿಯುತ್ತೆ. ಈಗ 2ನೇ ಗ್ರಾಫನ್ನು ಮಾಡ್ತಾ ಹೋಗೋಣ. ಬೇರೆ ಬೇರೆ ವರ್ಷಗಳಲ್ಲಿ ಒಂದು ಹಳ್ಳಿಯಲ್ಲಿನ ಪುರುಷರು ಮತ್ತು ಮಹಿಳೆಯರ ಜನಸಂಖ್ಯೆ ಅಂತ, ಅಂದರೆ ಮಹಿಳೆಯರು ಮತ್ತು ಪುರುಷರ ಜನಸಂಖ್ಯೆ. ಇಲ್ಲಿ 2 ಗ್ರಾಫನ್ನು, ಅಂದರೆ 2 ದತ್ತಾಂಶಗಳನ್ನು ಒಂದೇ ಗ್ರಾಫಲ್ಲಿ ನಾವು ನಿರೂಪಿಸಬೇಕಾಗಿದೆ. ಅದು ಯಾವ ರೀತಿ ಅಂತ ನೋಡೋಣ. ವರ್ಷಗಳು ಕೊಟ್ಟಿದ್ದಾರೆ 2003, 2004, 2005, 2006. ಹಿಂದಿನ ಲೆಕ್ಕದಲ್ಲೇ ಮಾಡ್ದಂಗೆ ಮಾಡೋಣ. ವರ್ಷಗಳನ್ನು ಎಕ್ಸ್ ಅಕ್ಷಲ್ಲಿ ಫಸ್ಟ್ ಗ್ರಾಫನ್ನು ನಾನು ಹಾಕ್ಕೊಳ್ತೀನಿ. ಗ್ರಾಫ್ ಹಾಕ್ಕೊಂಡೆ. ಈಗ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷನೂ ಸಹ ಬರ್ಕೊಳ್ಳೋಣ. ಮೊದಲು ಎಕ್ಸ್ ಅಕ್ಷ, ಇದು ಎಕ್ಸ್ ಅಕ್ಷ. ನೆಕ್ಸ್ಟ್ ವೈ ಅಕ್ಷನ ಬರ್ಕೊಳ್ತೀನಿ ಅದೇ ರೀತಿ. ಸೊ ನೋಡಿ, ವೈ ಅಕ್ಷ ಇದು 0, ಇದು ವೈ ಅಕ್ಷ. ಈಗ ಎಕ್ಸ್ ಅಕ್ಷದಲ್ಲಿ ಏನು ಮಾಡೋಣ, ನಾವು ಏನು ಬರ್ಕೊಳ್ಳೋಣ, ವರ್ಷಗಳನ್ನು ಬರ್ಕೊಳ್ಳೋಣ. ಎಕ್ಸ್ ಅಕ್ಷದಲ್ಲಿ ವರ್ಷಗಳು, ಎಕ್ಸ್ ಅಕ್ಷದಲ್ಲಿ ವರ್ಷಗಳು ಬರ್ಕೊಳ್ತೀನಿ ನಾನು. ನೋಡಿ, ಎಕ್ಸ್ ಅಕ್ಷದಲ್ಲಿ ನಾವು ವರ್ಷಗಳನ್ನು ಬರ್ಕೊಂಡಿದ್ದೀನಿ. ಈಗ ವೈ ಅಕ್ಷದಲ್ಲಿ ನಾವೇನು ಮಾಡ್ಕೊಳ್ಳೋಣ, ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆ ಇದೆ, ಅದನ್ನು ನಾವು ಬರ್ಕೊಳ್ಳೋಣ. ಈಗ ಬರ್ಕೊಳ್ಳಿಕ್ಕೆ ಇಲ್ಲೇನಿದೆ 13.5 ಇದೆ. ಅಂದರೆ ನಮ್ಮ ಇಲ್ಲಿ ಗ್ರಾಫ್ ಚಿಕ್ಕದಿರೋದ್ರಿಂದ ನಾನು ಏನು ಮಾಡ್ತೀನಿ, ಇಲ್ಲಿ ಕೆಳಗಿನ ಸಂಖ್ಯೆಯನ್ನೇ ನಾನು ಅಂದರೆ 0 ಅಲ್ಲ, ನಾನು ಏನಂತ ತೆಗೆದುಕೊಳ್ತೀನಿ, ಇಲ್ಲಿ ಡೈರೆಕ್ಟು
0 ಆದ ನಂತರ ನಾನು 3 ಅಂತೇಳಿ ಕನ್ಸಿಡರ್ 3ರಿಂದ ಮಾಡ್ತೀನಿ. 3 ಇಲ್ಲಿ 4 ಹಿಂಗೆ ಬರ್ಕೊಳ್ತಾ ಹೋಗ್ತೀನಿ. ನೋಡಿ ವೈ ಅಕ್ಷದಲ್ಲಿ ಪುರುಷ ಮತ್ತು ಮಹಿಳೆಯರ ಸಂಖ್ಯೆಯನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ನಾನು 0 ಆದ ನಂತರ 3, 4 ಅಂತ ಹಿಂಗೆ ತೆಗೆದುಕೊಂಡಿದ್ದೀನಿ. ಕಾರಣ ಇಲ್ಲಿ 13.5 ಇರೋದ್ರಿಂದ ನಮ್ಮ ಗ್ರಾಫ್ ಚಿಕ್ಕದಿರೋದ್ರಿಂದ 13 ಮತ್ತು ಅದರಲ್ಲಿ ಅರ್ಧ 13.5 ಅಂತ ಬರುವಾಗ ಬರ್ಕೊಳ್ತೀನಿ. ಇಲ್ಲಿ ನಾವು ಫಸ್ಟ್ ಸ್ಕೇಲನ್ನು ಬರ್ಕೊಂಡ್ಬಿಡ್ತೀನಿ. ನಾನು ಈ ಕಡೆ ಸ್ಕೇಲ್ ನೋಡಿ 1 ಸೆಂಟಿಮೀಟ್ರ್ ಅಂತಂದರೆ ಏನು 1 ವರ್ಷ ಅಂತ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ವರ್ಷ ಅಂತ. ನೋಡಿ ವೈ ಅಕ್ಷದಲ್ಲಿ 1 ಸೆಂಟಿಮೀಟ್ರ್ ಅಂತಂದರೆ 1000 ಪುರುಷ ಮತ್ತು ಮಹಿಳೆಯರು ಅಥವಾ ಮಹಿಳೆಯರು, ಪುರುಷರು ಅಥವಾ ಮಹಿಳೆಯರು ಅಂತ. ಸೊ ಇದು ಸ್ಕೇಲ್ ಬರೆಯೋದು ಬಹಳ ಇಂಪಾರ್ಟೆಂಟು, ನೀವು ಬರೀಲೇಬೇಕು. ಈಗ ಗ್ರಾಫನ್ನು ಹಾಕೊಳ್ತಾ ಹೋಗೋಣ. ನೋಡಿ 2003ರಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ? ಫಸ್ಟ್ ಪುರುಷರ ಸಂಖ್ಯೆ ನಾವು ಹಾಕೋಬೋದು ಬೇಕಾದರೆ. 2003ರಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ? 12 ಇದೆ. ಸೊ ಹಾಗಾಗಿ 2003ರಲ್ಲಿ 12 ಅಂತಂದರೆ ಇಲ್ಲಿ ಬರುತ್ತದು ಪಾಯಿಂಟು, ಇಲ್ಲಿ ಹಾಕ್ಕೊಳ್ತೀನಿ ನಾನು. ನಂತರ ಮಹಿಳೆಯರದ ಮೇಲೆ ಹಾಕ್ಕೊಳ್ಳೋಣ. ಈಗ ಅದೇ ರೀತಿ 2004ರಲ್ಲಿ ಪುರುಷರ ಸಂಖ್ಯೆ ಎಷ್ಟು? 12.5. ಸೊ ನೋಡಿ 2004ರಲ್ಲಿ 12.5 ಅಂತಂದರೆ ಇಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿ ಬರುತ್ತಿದ್ದು. ನಮ್ಮ ಮಹಿಳೆಯರದು ಏನು ಮಾಡೋಣ, ಬೇರೆ ಇಂಕಲ್ಲಿ ಹಾಕ್ಕೊಳ್ಳೋಣ, ಆಗ ನಮಗೆ ಗೊತ್ತಾಗುತ್ತೆ. ಒಂದೇ ಪೆನ್ಸಿಲ್ಲೇ ಆದ್ರೂ ನಾನು ಬೇರೆ ನಿಮಗೆ ಗೊತ್ತಾಗಲಿ ಅಂತ ಬೇರೆ ಪೆನ್ನನ್ನು ಯೂಸ್ ಮಾಡ್ತೀನಿ ಇಲ್ಲಿ. ನೆಕ್ಸ್ಟ್ 2005ರಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ? 13. 2005ರಲ್ಲಿ ನೋಡಿ 13 ಇದೆ. ಸೊ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನಂತರ 2006ರಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ? 2006ರಲ್ಲಿ ಪುರುಷರ ಸಂಖ್ಯೆ 13.2. 13.2 ಅಂತಂದರೆ ಎಕ್ಸಾಕ್ಟು ಇಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿ 13 ಇದು. ಸೊ ಇದರಲ್ಲಿ 1, 2. ಸೊ ಇಲ್ಲಿ ಬರುತ್ತೆ 13.2. ನೆಕ್ಸ್ಟ್ 2007ರಲ್ಲಿ 13.5 ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಇಲ್ಲಿ ಬರುತ್ತೆ ನೋಡಿ. ಸೊ ಇದು ಪುರುಷರ ಜನಸಂಖ್ಯೆ ಆಯಿತು. ಈಗ ಏನು ಮಾಡೋಣ ಅಂತಂದರೆ ಮಹಿಳೆಯರ ಸಂಖ್ಯೆನ ತೆಗೆದುಕೊಳ್ಳೋಣ. ಇದಕ್ಕೆ ಬೇರೆ ಇಂಕನ್ನು ಯೂಸ್ ಮಾಡ್ತೀನಿ ನಾನು. ಈಗ ನೋಡಿ ಮಹಿಳೆಯರ ಸಂಖ್ಯೆ 2003ರಲ್ಲಿ 11.3 ಇದೆ. ಸೊ 11.3 ಅಂತಂದರೆ ಇಲ್ಲಿ 11 ಬರುತ್ತೆ. ಸೊ ಇಲ್ಲಿ 3 ಇಲ್ಲಿಗೆ ಬರುತ್ತೆ ನೋಡಿ. ಅದ 11.3 ಮಹಿಳೆಯರ ಸಂಖ್ಯೆ ಇದು. ನೆಕ್ಸ್ಟ್ 2004ರಲ್ಲಿ 11.9. 2004ರಲ್ಲಿ 11, 9 ಅಂತಂದ್ರೆ ನೋಡಿ ಇಲ್ಲಿ ಎಕ್ಸಾಕ್ಟ್ ಇಲ್ಲಿಗೆ 11.9. ನೆಕ್ಸ್ಟ್ 2005ರಲ್ಲಿ 13. 2005ರಲ್ಲಿ 13 ಅಂತಂದರೆ ಇದು ಇಲ್ಲೇ ಬರುತ್ತೆ. ಯಾವುದು? ಪುರುಷರದು ಮತ್ತು ಮಹಿಳೆಯರದು ನೋಡಿ ಇಲ್ಲೇ ಜಾಯ್ನ್ ಆಗುತ್ತಿದ್ದು. ನೆಕ್ಸ್ಟ್ 2006ರಲ್ಲಿ 13.6. 2006ರಲ್ಲಿ 13.6 ನೋಡಿ, ಇದು 13.5, 6 ಅಂತಂದರೆ ಇದ್ರ ಮೇಲ್ಗಡೆ 13.6 ಇಲ್ಲಿ ಬರುತ್ತೆ. ನೆಕ್ಸ್ಟ್ 2007ರಲ್ಲಿ 12.8. ಇದು 12.8 ಅಂತಂದರೆ ಇಲ್ಲಿ ಇದು 12.8. ಇದಕ್ಕೂ ಸಹ ನಾನು ನಕ್ಷೆಯನ್ನು ಹಾಕ್ತೀನಿ. ಸೊ ಇದು ಏನು ನಮಗೆ ಬೇಕಾದಂಥ ಗ್ರಾಫ್ ಆಗಿದೆ. 6ನೇ ಲೆಕ್ಕ, ಒಬ್ಬ ಖಾಸಗಿ ಅಂಚೆ ವ್ಯಕ್ತಿಯು ಒಂದು ಪಟ್ಟಣದಿಂದ ಪಕ್ಕದಲ್ಲಿನ ಮತ್ತೊಂದು ಉಪನಗರದಲ್ಲಿರುವ ಒಬ್ಬ ವ್ಯಾಪಾರಿಗೆ ಪಾರ್ಸಲ್ ತಲುಪಿಸಲು ಸೈಕಲ್ನಲ್ಲಿ ಹೋಗ್ತಾನೆ. ಅವನ ಕಚೇರಿಯಿಂದ ಬೇರೆ ಬೇರೆ ಸಮಯಗಳಲ್ಲಿ ಅವನಿಗಿರುವ ದೂರವನ್ನು ಕೆಳಗಿನ ನಕ್ಷೆಯು ತೋರಿಸುತ್ತದೆ. ಅದರಲ್ಲಿ 1ನೇ ಲೆಕ್ಕ, ಕಾಲದ ಅಕ್ಷದಲ್ಲಿ ತೆಗೆದುಕೊಂಡಿರುವ, ಕಾಲ ಅಂದರೆ ಇದು ಕಾಲದ ಅಕ್ಷದಲ್ಲಿ ತೆಗೆದುಕೊಂಡಿರುವ ಪ್ರಮಾಣ ಅನುಪಾತ ಅಂದರೆ ಸ್ಕೇಲ್ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಿ 8 ಗಂಟೆಯಿಂದ 9 ಗಂಟೆ ಅಥವಾ 9 ಗಂಟೆಯಿಂದ 10 ಗಂಟೆ ಇದು ಎಷ್ಟಿದೆ ಅಂತ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಮಗೆ. ನೋಡ್ರಿ ಇಲ್ಲಿ ಎಷ್ಟಿದೆ? 1, 2, 3 ಅಂದರೆ 4 ಏಕಮಾನ ಇಸ್ ಈಕ್ವಲ್ ಟು 1 ಗಂಟೆ ಅಂತ ತೆಗೆದುಕೊಂಡಿದ್ದಾರೆ. ಅಂದರೆ ಯಾವುದು ಸ್ಕೇಲ್ನ ಅನುಪಾತ ಯಾವುದರಲ್ಲಿ? ಕಾಲದ ಅಕ್ಷದಲ್ಲಿ ಏನು ತೆಗೆದುಕೊಂಡಿದ್ದಾರೆ? 4 ಏಕಮಾನಗಳು. 4 ಏಕಮಾನ ಅಂದರೆ 4 ಏನು ಬಾಕ್ಸ್ ಇದಾವಲ್ಲ, 4 ಏಕಮಾನ ಇಸ್ ಈಕ್ವಲ್ ಟು 1 ಗಂಟೆ ಅಂತ ತೆಗೆದುಕೊಂಡಿದ್ದಾರೆ. ಇದು ಸ್ಕೇಲು, ಯಾವುದು? ಕಾಲದ ಅಕ್ಷದಲ್ಲಿ ತೆಗೆದುಕೊಂಡಿರೋ ಸ್ಕೇಲು. ಇನ್ನು 2ನೇದು, ಒಬ್ಬ ವ್ಯಕ್ತಿಯು ಪ್ರಯಾಣಕ್ಕೆ ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತ. ಅವನು ಎಲ್ಲಿಂದ ಶುರು ಮಾಡ್ದ ಮತ್ತು ಎಲ್ಲಿಂದ ಎಂಡ್ ಮಾಡ್ದ ಅನ್ನೋದು ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ನೋಡಿ, ಎಲ್ಲಿಂದ ಶುರು ಮಾಡ್ದ, ಇಲ್ಲಿಂದ ಶುರು ಮಾಡ್ದ, ಹೌದಾ? ಇದು 0 ಅಂತ ತೆಗೆದುಕೊಳ್ಳೋಣ. ಇಲ್ಲಿಂದ ನೆಕ್ಸ್ಟ್ ಇದು 1 ಗಂಟೆ, 2 ಗಂಟೆ, ಇದು 3 ಗಂಟೆ, ಕರೆಕ್ಟಾ? 3 ಗಂಟೆ ಇದು ಎಲ್ಲ ಆಯಿತು. ನೆಕ್ಸ್ಟ್ ಇದೇನಿದು 12 ಗಂಟೆಗೆ ಹೋಗಿದ್ದಾನೆ. 12 ಗಂಟೆ ಹೋಗಿದ್ರೆ ಇಲ್ಲಿ ಇರಬೇಕಾಗಿತ್ತು, ಇಲ್ಲ ಇದ್ರಾಗ ಅರ್ಧ. ಸೊ ಅಂದರೆ 3:15. ಸೊ ಹಾಗಾದರೆ ಎಷ್ಟು? 3:15 ಗಂಟೆ. ಹಾಗಾದರೆ ವ್ಯಕ್ತಿಯು ಪ್ರಯಾಣಕ್ಕೆ ತೆಗೆದುಕೊಂಡ ಒಟ್ಟು ಸಮಯ. ಪಟ್ಟಣದಿಂದ ವ್ಯಾಪಾರಿಯು ಇರುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಪಟ್ಟಣದಿಂದ ವ್ಯಾಪಾರಿ ಇರುವ ದೂರ ಎಷ್ಟು ಅಂತ. ಇದನ್ನು 0 ಅಂತ ತೆಗೆದುಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಎಲ್ಲಿದ್ದಾನೆ, ಕೊನೆಗೆ ಇಲ್ಲಿಗೆ ಬಂದ. ಸೊ ಅಂದರೆ ಇಲ್ಲಿಗೆ ಯಾವುದು? 22 ಅಂತ. ಸೊ ಹಾಗಾದರೆ ಪಟ್ಟಣದಿಂದ ವ್ಯಾಪಾರಿ ಇರುವ ದೂರ ಎಷ್ಟು? 22 ಕಿಲೋಮೀಟರ್.
ಪಟ್ಟಣದಿಂದ ವ್ಯಾಪಾರಿ ಇರುವ ದೂರ 22 ಕಿಲೋಮೀಟರ್ ಅಂತ. ಅದೇ ರೀತಿ ಡಿ, ವ್ಯಕ್ತಿಯು ತನ್ನ ಪ್ರಯಾಣದ ದಾರಿಯಲ್ಲಿ ವಿಶ್ರಾಂತಿ ಪಡೆದಿರುವನೇ ವಿವರಿಸಿ ಅಂತ. ನಾವು ಈ ಗ್ರಾಫನ್ನು ನೋಡಿಬಿಟ್ಟು ಅವನು ವಿಶ್ರಾಂತಿ ಪಡೆದಿದ್ದಾನ ಅಂತ ನೋಡಿದಾಗ ಅದು ಏನಾಗಿದೆ, ಸ್ಟ್ರೈಟ್ ಮೇಲ್ ಹೋಗ್ತಾ ಇರಬೇಕು. ಹೌದಾ, ಮೇಲ್ ಹೋಗ್ತಾ ಇದ್ದರೆ ಅವನು ಚಲನೆಯಲ್ಲಿದ್ದಾನೆ ಅಂತ. ಅದೆಲ್ಲಾದ್ರೂ ಫ್ಲಾಟ್ ಲೈನ್ ಬಂದರೆ, ಅಂದರೆ ಏನೋ ನೇರವಾದ ರೇಖೆ ಏನಾದರೂ ಬಂದಿದ್ದರೆ ಯಾವುದಕ್ಕೆ, ಎಕ್ಸ್ ಅಕ್ಷಕ್ಕೆ, ಅಲ್ಲಿ ಅವನು ವಿಶ್ರಾಂತಿ ಪಡೆದಿದ್ದಾನೆ ಅಂತ. ಹಾಗಾಗಿ ನಾವೇನು ಬರಿಬೋದು, ವ್ಯಕ್ತಿಯು, ಈ ಚಿತ್ರದ ಪ್ರಕಾರ ವ್ಯಕ್ತಿಯು ವಿಶ್ರಾಂತಿ ಪಡೆದಿದ್ದಾನೆ. ಕಾರಣ 10 ಮತ್ತು 11 ಗಂಟೆಗಳ ನಡುವೆ ಏನಿದೆ ನಕ್ಷೆ, ಅದು ಎಕ್ಸ್ ಅಕ್ಷಕ್ಕೆ ನೇರವಾಗಿದೆ. ಹಾಗಾಗಿ ಆ ಸಮಯದಲ್ಲಿ ಅವನು ವಿಶ್ರಾಂತಿ ಪಡೆದಿದ್ದಾನೆ ಅಂತ ಬರ್ದ್ಬಿಡೋಣ. ನೋಡಿ, ಅವನು ಹಿಂಗೆ ಬರಿಬೋದು. ಹೌದು, ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿರುವ ರೇಖೆ ಅಂದರೆ ಇದು ಏನಿದೆ, ಇದು ಅವನು ವಿಶ್ರಾಂತಿ ಪಡೆದಿರೋದನ್ನು ಸೂಚಿಸ್ತದೆ. ಅವನು 10 ಗಂಟೆಯಿಂದ, ನೋಡಿ 10 ಗಂಟೆಯಿಂದ 10:15, ಕಾರಣ ಇದನ್ನು 1/4 ಗಂಟೆ ಅಂತ ತೆಗೆದುಕೊಂಡ್ರೆ ಇದನ್ನು ಅರ್ಧ ಗಂಟೆ ಅಂತ ತೆಗೆದುಕೊಂಡ್ರೆ ಇದು 3/4 ಗಂಟೆ. ಹೌದಾ, 10:15ವರೆಗೂ, 10 ಗಂಟೆಯಿಂದ ಬೆಳಗ್ಗೆ 10:15ವರೆಗೂ ಅವನು ವಿಶ್ರಾಂತಿಯನ್ನು ಪಡೆದಿದ್ದಾನೆ ಅಂತ ಬರೆದ್ರೆ ಮುಗಿಯುತ್ತೆ. ನೆಕ್ಸ್ಟ್, ಯಾವ ಅವಧಿಯಲ್ಲಿ ಅವನು ಅತ್ಯಧಿಕ ವೇಗದಲ್ಲಿ ಸೈಕಲ್ ಓಡಿಸಿದ್ದಾನೆ ಅಂತ. ಯಾವ ರೇಖೆಯಲ್ಲಿ ಏನು ಅಂದರೆ ಯಾವ ಟೈಮಲ್ಲಿ ಏನು ಗ್ರಾಫ್ ತುಂಬ ಹಿಂಗೆ ನೋಡಿ, ಹಿಂಗೆ ತುಂಬ ಮೇಲಕ್ಕೆ ಹೋಗಿದೆಯೋ ಅಲ್ಲಿ ಅವನು ತುಂಬ ವೇಗವಾಗಿ ಸೈಕಲನ್ನು ಚಲಿಸಿದ್ದಾನೆ ಅಂತ. ಅಥವಾ ನಾವು ಹಿಂಗೆ ಹಿಡ್ಕೋಬೋದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸು ಅಂತ ತೆಗೆದುಕೊಂಡ್ರೆ ಆಗುತ್ತೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ನೋಡಿರಿ, ಸ್ಟಾರ್ಟಿಂಗ್ ಏನಿದೆ ಇಲ್ಲಿ 8ರಿಂದ 9 ಗಂಟೆ ಅವಧಿಯಲ್ಲಿ ಅವನೇನು ಮಾಡಿದ್ದಾನೆ, ಸುಮಾರು 10 ಕಿಲೋಮೀಟ್ರ್ ಹೋಗಿದ್ದಾನೆ. ಹೌದಾ, ಆಮೇಲೆ ನಂತರ ನೋಡಿರಿ ಇಲ್ಲಿ 1, 2, 3, 4, ಇಲ್ಲಿ 4 ಕಿಲೋಮೀಟ್ರ್ ಹೋದ. ನೆಕ್ಸ್ಟ್ ಇಲ್ಲಿ ಮತ್ತು 1, 2, 3 ಕಿಲೋಮೀಟ್ರ್ ಹೋದ. ಹಾಗಾಗಿ ಜಾಸ್ತಿ ಹೋಗಿರೋದೇ ಅದು 10 ಕಿಲೋಮೀಟ್ರ್. ಅದು ಯಾವಾಗ, 8ರಿಂದ 9. ಹಾಗಾಗಿ ನಾವೇನು ಬರಿಬೋದು, ಅವನು 8 ಗಂಟೆಯಿಂದ 9 ಗಂಟೆ ಅವಧಿಯಲ್ಲಿ ಸೈಕಲನ್ನು ಅತಿ ವೇಗವಾಗಿ ಚಲಾಯಿಸಿದ್ದಾನೆ ಅಂತ ಬರೆದ್ರೆ ಮುಗಿಯುತ್ತೆ. ಅವನು 8 AM ಇಂದ 9 AM ಅವಧಿಯಲ್ಲಿ ಸೈಕಲನ್ನು ವೇಗವಾಗಿ ಓಡಿಸಿದ್ದಾನೆ ಅಂತ ಬರೆದ್ರೆ ಮುಗಿಯುತ್ತೆ. 7ನೇ ಲೆಕ್ಕ, ಕಾಲತಾಪದ ರೇಖಾನಕ್ಷೆಯು ಕೆಳಗೆ ಕೊಟ್ಟಿರುವ ರೀತಿಯಲ್ಲಿ ಇರುವ ಸಾಧ್ಯತೆ ಇದೆಯೇ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಗ್ರಾಫ್ ನೋಡ್ತಾ ಹೋಗೋಣ. ಇಲ್ಲೇನಾಗಿದೆ, 0 ಕಾಲ ಜಾಸ್ತಿ ಆದಂಗೆ ಟೆಂಪ್ರೇಚರ್ ಏನಾಗಿದೆ, ಜಾಸ್ತಿ ಆಗಿದೆ. ಸೊ ಹಾಗಾಗಿ ಏನು ಬರೀಬೇಕು, ಇದು ಮೊದಲನೇ ಗ್ರಾಫ್ ಏನು ತೋರಿಸುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರೋದನ್ನು ತೋರಿಸುತ್ತೆ, ಅಂದರೆ ತಾಪಮಾನದ ಹೆಚ್ಚಳವಾಗಿರುವುದನ್ನು ತೋರಿಸುತ್ತೆ ಮೊದಲನೇ ನಕ್ಷೆ. ಬರೆಯೋಣ. ಅದೇ ರೀತಿ ಎರಡನೇದು ನೋಡಿ, ಇಲ್ಲಿ ಟೆಂಪ್ರೇಚರ್ ಇಲ್ಲಿ ಏನಿದೆ ಜಾಸ್ತಿ ಇದೆ, ಜಾಸ್ತಿಯಿಂದ ಕೆಳಗೆ ಎಲ್ಲಿ ಬರ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹೌದಾ, ಅಂದರೆ 0ಗೆ ಬರ್ತಾ ಇದೆ. ಅಂದರೆ ಇದೇನು ತೋರಿಸುತ್ತೆ, ತಾಪದಲ್ಲಿ ಕಡಿಮೆ ಆಗ್ತಿರೋದನ್ನು ತೋರಿಸುತ್ತೆ ಅಂತ. ನೆಕ್ಸ್ಟ್ ಮೂರನೇದು ನೋಡಿ, ಮೂರನೇದು ಏನಿದೆ, ಇಲ್ಲಿ ಏನು ಟೆಂಪ್ರೇಚರ್ ನೋಡ್ರಿ ಏಕ್ದಮ್ ನೇರವಾಗಿ ಹೆಚ್ಚಾಗ್ತಾ ಇದೆ ಒಂದೇ ಸರಿ. ಅಂದರೆ ಇಲ್ಲಿ ಎಷ್ಟು ಗಂಟೆ, ಒಂದು 5 ನಿಮಿಷ ಅಂತಂದರೆ 5 ನಿಮಿಷದಲ್ಲೇ ಹಂಗೆ, ಇದು 5 ನಿಮಿಷದ ಟೈಮು ಅಂತಂದರೆ ಅದರಲ್ಲೇ ಒಂದೇ ಸಮಯದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಗ್ರಾಫು ಆಗೋದಿಲ್ಲ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ. ನೋಡಿ, ಇದು ಸಾಧ್ಯವಿಲ್ಲ, ಕಾರಣ ಇಷ್ಟು ವೇಗವಾಗಿ ತಾಪ ಹೆಚ್ಚಾಗೋದಿಲ್ಲ ಅಂತ ಬರೆದ್ರೆ ಮುಗಿಯುತ್ತೆ. ನೆಕ್ಸ್ಟು ನಾಲ್ಕನೇದು ಏನಾಗಿದೆ ಅಂತಂದರೆ ನೋಡಿ, ಇಲ್ಲಿ ತಾಪ ಎಷ್ಟಿದೆ, ಎಷ್ಟೋ ಇದೆ ಅಂತ ತಿಳ್ಕೊಳ್ರಿ. ಒಂದು 25 ಇದೆ ಅಂತ ತಿಳ್ಕೊಳ್ರಿ. ಇಲ್ಲೂ 25, ಇಲ್ಲೂ 25, ಇಲ್ಲೂ 25, ಇಲ್ಲೂ 25 ಇಷ್ಟೇ ಇರುತ್ತೆ. ಅಂದರೆ ಏನಾಗಿದೆ, ತಾಪ ಸ್ಥಿರವಾಗಿದೆ ಅಂತ. ಇದು ಸ್ಥಿರವಾದ ತಾಪವನ್ನು ತೋರಿಸುತ್ತೆ ಅಂತ ಈ ನಕ್ಷೆ. ತಾಪ ಸ್ಥಿರವಾಗಿದೆ, ಹೆಚ್ಚು ಆಗ್ತಾ ಇಲ್ಲ, ಕಡಿಮೆನೂ ಆಗ್ತಾ ಇಲ್ಲ, ಅದೇ ಕಾನ್ಸ್ಟೆಂಟ್ ಆಗಿದೆ ಅಂತ. ಇಲ್ಲಿಗೆ ಈ ಗ್ರಾಫನ್ನು ನಾವು ಏನು ಹೇಳ್ದಂಗೆ, ಅಂದರೆ ಇದರ ಉತ್ತರವನ್ನು ಬರ್ದಂಗೆ ಆಯಿತು.